ಹರೇ ರಾಮ. ನಮಸ್ಕಾರ. ಇದು ಬನ್ನಿ, ರಾಮಾಯಣ ಮಾಸಾಚರಣೆ ಲೆಕ್ಕಲ್ಲಿ ಒಂದು ಸಣ್ಣಕ್ಕೊಂದು ಪಾರಾಯಣ ಮಾಡುವ ಒಂದು ಪ್ರಯತ್ನ. ಸಿದ್ದೇಶ್ವರಮ್ಮ ಶ್ಲೋಕ ಹೇಳ್ತಾ ಅರ್ಥ ಎಡಿಗದಂಗೆ ಓದುತ್ತೆ ಆತ. ಸಮ ಸಮ ವಿಭಕ್ತಾಂಗ ಸ್ನಿಗ್ಧವರ್ಣ ಪ್ರತಾಪವಾನ್ ಪೀನವಕ್ಷ ವಿಶಾಲಾಕ್ಷೋ ಲಕ್ಷ್ಮೀವಾನ್ ಶುಭಲಕ್ಷಣಃ ಧರ್ಮಜ್ಞಃ ಸತ್ಯಸಂಧಶ್ಚ ಪ್ರಜಾನಾಂ ಚ ಹಿತೇ ರತಃ ಯಶಸ್ವಿ ಜ್ಞಾನಸಂಪನ್ನಃ ಶುಚಿರ್ವಶ್ಯ ಸಮಾಧಿಮಾನ್ ಪ್ರಜಾಪತಿಃ ಸಮಃ ಶ್ರೀಮಾನ್ ಧಾತಾರಿ ಪುನಿಷೂಧನಃ ರಕ್ಷಿತಾ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತಾ ರಕ್ಷಿತಾ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತಾ ವೇದ ವೇದಾಂಗ ತತ್ವಜ್ಞೋ ಧನುರ್ವೇದೇ ಚ ನಿಷ್ಠಿತಃ ಸರ್ವಶಾಸ್ತ್ರಾರ್ಥ ತತ್ವಜ್ಞಃ ಸ್ಮೃತಿಮಾನ್ ಪ್ರತಿಭಾನವಾನ್ ಸರ್ವಲೋಕೋ ಪ್ರಿಯಃ ಸಾಧುರ್ ರಧೀನಾತ್ಮಾ ವಿಚಕ್ಷಣಃ ಸರ್ವದಾಭಿಗತಃ ಸದ್ಭಿಃ ಸಮುದ್ರ ಇವ ಸಂಧುಭಿಃ ಆರ್ಯಃ ಸರ್ವಸಮಶ್ಚೈವ ಸದೈವ ಪ್ರಿಯದರ್ಶನಃ ಸ ಚ ಸರ್ವಗುಣೋಪೇತಃ ಕೌಸಲ್ಯಾನಂದವರ್ಧನಃ ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇಣ ಹಿಮವಾನಿವ ವಿಷ್ಣುನಾ ಸದೃಶೋ ವೀರ್ಯೋ ಸೋಮವತ್ ಪ್ರಿಯದರ್ಶನಃ ಕಾಲಾಗ್ನಿ ಸದೃಶ ಕ್ರೋಧೇ ಕ್ಷಮಯಾ ಪೃಥಿವೀ ಸಮಃ ಧನದೇನ ಸಮಸ್ತ್ಯಾಗೇ ಸತ್ಯೇ ಧರ್ಮ ಇವಾಪರಃ ತಮೇವಂ ಗುಣಸಂಪನ್ನಂ ರಾಮಂ ಸತ್ಯಪರಾಕ್ರಮಂ ಜ್ಯೇಷ್ಠಂ ಜ್ಯೇಷ್ಠಗುಣೈರ್ಯುಕ್ತಂ ಪ್ರಿಯಂ ದಶರಥಃ ಸುತಂ ಪ್ರಕೃತೀನಾಂ ಹಿತೈರ್ಯುಕ್ತಂ ಪ್ರಕೃತಿಪ್ರಿಯ ಕಾಮ್ಯಯಾ ಯೌವರಾಜ್ಯೇನ ಸಂಯುಕ್ತಂ ಮೈಚ್ಛತ್ ಪ್ರೀತ್ಯಾ ಮಹೀಪತಿಃ. ಹರಿ ಓಂ. 11ನೇ ಶ್ಲೋಕದ ಅರ್ಥ: ರಾಮನ ಶರೀರವು ಹೆಚ್ಚು ಎತ್ತರವೂ ಅಲ್ಲದ ಕುಳ್ಳವೂ ಅಲ್ಲದ ಮಧ್ಯಮವಾಗಿದೆ. ಅವನ ಶರೀರದ ಅಂಗಾಂಗಗಳು ಯುಕ್ತ ಪ್ರಮಾಣದಲ್ಲಿದೆ. ವರ್ಣ ಶ್ಯಾಮಲವಾಗಿದೆ. ಮಹಾ ತೇಜಸ್ವಿಯಾಗಿರುವನು. ಅವನ ವಕ್ಷಸ್ಥಳ ಮಾಂಸಲವಾಗಿ ಉಬ್ಬಿರುವುದು. ಪದ್ಮಪತ್ರದಂತೆ ಕಣ್ಣುಗಳು ವಿಶಾಲವಾಗಿದೆ. ಯಾವಾಗಲೂ ಅನುಪಮ ದೇಹಕಾಂತಿಯಿಂದ ಕೂಡಿದ್ದು ಸಕಲ ವಿಧವಾದ ಶುಭ ಸೂಚಕ ಚಿಹ್ನೆಗಳಿಂದ ಕೂಡಿರುವನು. ಅವನು ಧರ್ಮ ಸ್ವರೂಪನೂ ಧರ್ಮವನ್ನು ತಿಳಿದವನು, ಸತ್ಯ ಪ್ರತಿಜ್ಞನೂ ಪ್ರಜೆಗಳ ಹಿತದಲ್ಲಿ ತೊಡಗಿರುವವನೂ ಆಗಿದ್ದಾನೆ. ಅವನು ಯಶಸ್ವಿಯೂ ಜ್ಞಾನಿನಿ, ಪವಿತ್ರನೂ ಜಿತೇಂದ್ರಿಯನೂ ಮನಸ್ಸನ್ನು ಏಕಾಗ್ರವಾಗಿ ಉಳ್ಳವನೂ ಆಗಿರುವನು. ಪ್ರಜಾಪತಿಯಂತೆ ಪಾಲಕನೂ ಪೌರುಷ ಶ್ರೀ ಸಂಪನ್ನನೂ ವೈರಿಗಳ ವಿಧ್ವಂಸಕನೂ ಸಕಲ ಪ್ರಾಣಿಗಳ ಮತ್ತು ಧರ್ಮದ ರಕ್ಷಕನೂ ಆಗಿರುವನು. ಶ್ರೀರಾಮನು ಸ್ವಧರ್ಮ ಮತ್ತು ಸ್ವಜನರನ್ನು ರಕ್ಷಿಸುವವನಾಗಿದ್ದಾನೆ. ವೇದ ವೇದಾಂಗಗಳ ತತ್ವವನ್ನು ಬಲ್ಲವನು ಹಾಗೂ ಧನುರ್ವೇದದಲ್ಲಿಯೂ ಪ್ರವೀಣನಾಗಿರುವನು. ಸರ್ವಶಾಸ್ತ್ರಗಳ ತತ್ವಗಳನ್ನು ತಿಳಿದಿರುವವನು. ಅವನಿಗೆ ವಿಸ್ಮರಣೆ ಎಂಬುದೇ ಇಲ್ಲ. ಪ್ರತಿಭಾ ಸಂಪನ್ನನಾಗಿರುವವನು. ಉತ್ತಮ ಉಚ್ಚಾರವಿದ್ದು ಉದಾರ ಹೃದಯಿಯಾದ ಶ್ರೀರಾಮಚಂದ್ರನು ಮಾತುಕತೆಯಲ್ಲಿ ಕುಶಲನೂ ಮತ್ತು ಸಮಸ್ತ ಲೋಕಗಳಿಗೂ ಪ್ರಿಯನಾಗಿರುವನು. ನದಿಗಳು ಸಮುದ್ರವನ್ನು ಸೇರುವಂತೆ ಸಾಧು ಸತ್ಪುರುಷರು ಸದಾಕಾಲ ಶ್ರೀರಾಮನನ್ನೇ ಸೇರುವರು. ಅವನು ಆದರ್ಶ ವ್ಯಕ್ತಿಯಾದ ಆರ್ಯನಾಗಿದ್ದು ಎಲ್ಲರಲ್ಲಿ ಸಮಾನ ಭಾವ ಉಳ್ಳವನಾಗಿದ್ದಾನೆ.
ಅವನ ದರ್ಶನವು ಎಲ್ಲರಿಗೂ ಪ್ರಿಯವಾಗಿದೆ. ಸಮಸ್ತ ಗುಣಪೂರ್ಣವಾದ ಶ್ರೀರಾಮಚಂದ್ರನು ತನ್ನ ತಾಯಿ ಕೌಸಲ್ಯೆಯ ಆನಂದವನ್ನು ಹೆಚ್ಚಿಸುವವನಾಗಿದ್ದಾನೆ. ಗಂಭೀರತೆಯಲ್ಲಿ ಸಮುದ್ರದಂತೆ ಇದ್ದು ಧೈರ್ಯದಲ್ಲಿ ಹಿಮಾಲಯದಂತೆ ಆಗಿದ್ದಾನೆ. ಅವನು ಭಗವಾನ್ ವಿಷ್ಣುವಿನಂತೆ ಪರಾಕ್ರಮಶಾಲಿಯಾಗಿರುವನು. ಅವನ ದರ್ಶನ ಚಂದ್ರನಂತೆ ಮನೋಹರವಾಗಿದೆ. ಅವನ ಕ್ರೋಧವು ಕಾಲಾಗ್ನಿಯಂತೆ ಇದೆ. ಪೃಥ್ವಿಯಂತೆ ಕ್ಷಮಾಶೀಲನಾಗಿರುವನು. ತ್ಯಾಗದಲ್ಲಿ ಕುಬೇರನಂತೆ ಮತ್ತು ಸತ್ಯಸಂಧತೆಯಲ್ಲಿ ಇನ್ನೊಬ್ಬ ಧರ್ಮದೇವತೆಯೋ ಎಂಬಂತೆ ಇರುವನು. ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾದ, ಪ್ರಜೆಗಳ ಪ್ರೀತಿಗೆ ಪಾತ್ರನಾದ, ಸತ್ಯ ಪರಾಕ್ರಮಿಯಾದ, ಪ್ರಜೆಗಳ ಹಿತಚಿಂತನೆಯಲ್ಲಿಯೇ ಆಸಕ್ತನಾದ ಜ್ಯೇಷ್ಠ ಪುತ್ರನಾದ ಶ್ರೀರಾಮನಿಗೆ ಪ್ರಜೆಗಳಿಗೆ ಸಂತೋಷವನ್ನುಂಟು ಮಾಡುವ ಅಭಿಲಾಷೆಯಿಂದ ದಶರಥ ಮಹಾರಾಜನು ಯುವರಾಜ ಪಟ್ಟಾಭಿಷೇಕ ಮಾಡಲು ಇಚ್ಛಿಸಿದನು. ಹರೇ ರಾಮ ಹೇಳಿದ್ದಲ್ಲೆಲ್ಲ ರಜ ತಪ್ಪಿಕ್ಕು ಅದರೆಲ್ಲ ಶ್ರೀರಾಮಚಂದ್ರನೇ ಸರಿಮಡಿಯೊಳ್ಳಿ. ಇಂದು 20ನೇ ಶ್ಲೋಕದವರೆಗೆ ಶ್ಲೋಕ ಓದಿದ್ದು ಅದರ ಅರ್ಥವನ್ನು ಹೇಳಿದ್ದು. ಕಾಮ ಆಗದ. ಹರೇ ರಾಮ.